ಇಲ್ಲಿ ಒಂದು ತೋಡು ಉಂಟು ನಿಯರ್, ನಿಮಗೊಂದು ತೋರಿಸುವ ಅಂತ ಇಲ್ಲಿ ಹತ್ತಿರ. ಇಲ್ಲಿ ಉಂಟಲ್ಲ ಒಂದು ಟೈಮಲ್ಲಿ ನನ್ನ ಬಾಲವಾಡಿ ಎಲ್ಲ ನಾನು ಇಲ್ಲಿಂದಲೇ ಹೋಗ್ತಿದ್ದೆ ಸಣ್ಣದಿರುವಾಗ. ನೋಡಿ ಇದೇ ಮಾರ್ಗದಲ್ಲಿ ಹೋಗ್ತಾಯಿದ್ದು. ಬೈಜಾರ ನೋಡಿ ಇದು ನಮ್ಮ ಊರಿನಂತ ಕೆರಾಟ ಅಂತ ಹೇಳ್ತೇವಲ್ಲ, ಇದು ನಾವು ಕೆರಾಟ ಅಂತ ಹೇಳುದು ಇಲ್ಲಿಗೆ. ಈಗ ನನ್ನ ಬಾಲವಾಡಿ ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿಗೆ ತಜಂಕ ಅಂತ ಹೇಳ್ತೇವಲ್ಲ, ಅದಕ್ಕೆ ಈ ಗಿಡದಲ್ಲಿ ಆಗೋದು. ಕಟ್ ಮಾಡೋದು ಇದಕ್ಕೆ ಕೊಡಿಗಿನ ಕುಣಿ. ಜ್ವರ ಇದ್ದು ಕೂಡ ಹೋಗಿದ್ದೆ, ಆದರೂ ನನಗೆ ಮಕ್ಕಳು ಮಾಡ್ತಾ ಇದ್ದಾರೆ. ಹೀಗೆ ತರಬೇಕಿತ್ತು ಇಜ್ಜಿಯೇ ಜ್ವರನೇ, ಹೀಗೆ ತರಬೇಕಿತ್ತಂತ. ಈಗ ಚಂದ ಮಾಡಿ ಈ ಮಳೆಗೆ ಹೀಗೆ ತೆಗಿಲಿಕ್ಕೆ ಆಗ್ತದ, ಅದಕ್ಕೆ ನಾನು ಎಲ್ಲ ಮಾಡುದೆಲ್ಲ ಅಂತ ತಂದದ್ದು ಮಾರೆ. ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಮಧ್ಯಾಹ್ನ ಆಗ್ತಾ ಬಂತು, ಮಳೆ ನಿಲ್ತಾನೆ ಇಲ್ಲ. ಬೆಳಗ್ಗೆದ ವಾತಾವರಣ. ಈಗ ಮಳೆ ನೀರು ನೋಡಿ ನಮ್ಮ ನಿನ್ನೆ ಮಾಡಿದ್ದು ನೋಡಿ ಗೈಸ್, ಇದು ನಿನ್ನೆ ಮಾಡಿರೋದು. ನೀವು ಬ್ಲಾಗಲ್ಲಿ ನೋಡಿರ್ಬೋದು. ಚಂದ ಮಾಡಿ ಫುಲ್ಲು ನಾನು ಮತ್ತು ಚಿಂಚು ಸೇರಿ ಕ್ಲೀನ್ ಮಾಡಿ ಕೃಷಿ ಮಾಡಬೇಕಂತ ಈಗ ಹೋಳಿ ಮಾಡಿ ಇಟ್ಟಿದ್ದೇವೆ. ಹೋಳಿಯಲ್ಲಿ ತೋಡಾಗಿದೆ ಇವತ್ತು. ಅಡಿ ಕೂಡ ವೇಸ್ಟ್ ಆಗಿದೆ, ಏನು ಪ್ರಯೋಜನ ಇಲ್ಲ. ಬಲ್ಲೆ ಮಾತ್ರ ಹೋಯಿತು ಒಂದು ಹುಣ್ಣು. ಇವತ್ತು ಏನಂತ ಹೇಳಿದ್ರೆ, ನಮ್ಮ ನೀರು ಉಂಟಲ್ಲ ಗೈಸ್, ಮೇಲೆಯಿಂದ ನೀರು ಬೀಳ್ತೈತಲ್ಲ, ಆ ತೊಟ್ಟೆ ಹೋಗಿದೆ. ಹೋಗಲ್ಲಿ ಕಾಣ್ಬೋದು, ಅಲ್ಲಿ ನೇತಾಡ್ತಿರೋದು. ಅಂದರೆ ಅಷ್ಟು ಜೋರು ಮಳೆ ಬಂದಿದೆ. ಇವಾಗ ನಾನು ಏನು ಮಾಡಬೇಕಂತ ತಿಳ್ಕೊಂಡಿದ್ದೇನೆ ಅಂದರೆ, ಅಲ್ಲಿ ನೀರು ಬರ್ತಾ ಉಂಟಲ್ಲ, ಅದಕ್ಕೊಂದು ಬೆಂಡ್ ಹಾಕಿ ಅದರ ನಂತರ ನಾನು ಈ ತೊಟ್ಟೆ ಹಾಕಬೇಕಂತ ಇದ್ದೇನೆ. ಆವಾಗ ಅದು ಗಟ್ಟಿ ನಿಲ್ತದೆ ಮತ್ತು ನೀರು ಕೂಡ ಕ್ಲೀನಾಗಿ ಹೋಗ್ತದೆ. ಇಲ್ಲಾಂದರೆ ಹೀಗೆ ನಿಂತು ನೀರು ಹೋಗೋದಿಲ್ಲ. ಇಲ್ಲಾಂದರೆ ಈ ನೀರು ಬಿದ್ದರೆ ಉಂಟಲ್ಲ ಎಲ್ಲ ಇಲ್ಲಿ ಒದ್ದಾಗ್ತದೆ, ಬೆಕ್ಕೆಗಳಿಗೆ ನಿಲ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ಲ್ಯಾನ್ ಮಾಡುವ ಅಂತ ಇದ್ದೇನೆ. ಮತ್ತು ಆದರೆ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ, ಯಾಕಂದರೆ ಪದಾರ್ಥ ಎಲ್ಲ ಆಗಬೇಕು. ಇವಾಗ ಏನಾದರೂ ಮಾಡಬೇಕು. ಅರ್ಧಂಬರ್ಧ ಕೆಲಸ ಎಲ್ಲ ಆಯಿತು ಮನೆಯದು. ಅಮ್ಮ ಹುಷಾರಿದ್ದಾರೆ. ಹಾಗೆ ಮಳೆ ಬಂದರೆ ಇದೊಂದು ಸಮಸ್ಯೆ ಅಲ್ಲ ಪಾಪ. ನಮಗಾದರೂ ಇಷ್ಟಾದರೂ ಉಂಟು ಗಟ್ಟಿ ಮನೆ, ಕೆಲವ್ರದ್ದೆಲ್ಲ ಹೇಗೆ ಆಗಿರ್ಬೋದು ಪರಿಸ್ಥಿತಿ. ನಮ್ಮದು ಮೊದಲಿನ ಪರಿಸ್ಥಿತಿ ಗೈಸ್. ಈ ಮನೆ ಇತ್ತಲ್ಲ, ಆವಾಗ ಒಳಗಡೆ ಛತ್ರಿ ಇಟ್ಕೊಂಡು ಕೂರ್ತಾ ಇದ್ವಿ ನಾವು. ಗೊತ್ತುಂಟಾ, ಎಲ್ಲಿ ಎಲ್ಲ ಪಾತ್ರೆ ಇಡೋದಾಯ್ತಾ, ಅಲ್ಲಿ ಇಲ್ಲಿ ಅಂತ ನೀರು ಬೀಳ್ತಾ ಇರ್ತದೆ. ಅಂಚಿನ ಮನೆ, ಅದು ಕೂಡ ಮಣ್ಣಿನ ಮನೆ ಅಲ್ಲ. ಎಲ್ಲ ಕಡೆ ಪಾತ್ರೆ ಇಟ್ಟು ನಡುವಲ್ಲಿ ನಾವು ಮತ್ತು ಅಮ್ಮ ಮಲಗೋದಾಯ್ತಾ ಸ್ವಲ್ಪ ಜಾಗದಲ್ಲಿ. ಹಾಗೆಲ್ಲ ನಾವು ಬಾಳಿದ್ದೇವೆ ಆಯಿತಾ, ಈ ಒಂದು ಮಣ್ಣಲ್ಲಿ. ಅದನ್ನೆಲ್ಲ ನೋಡುವಾಗ ಇದು ಎಷ್ಟೋ ಬೆಟರ್. ಸ್ವಲ್ಪ ಹೊರಗಡೆ ಎಲ್ಲ ನೀರು ಬೀಳ್ತದೆ ಗೋಡೆಗೆಲ್ಲ ಅಷ್ಟೇ, ಮತ್ತೆ ಎಂತ ತೊಂದರೆ ಇಲ್ಲ. ಮತ್ತೆಂತ ಇಲ್ಲ, ಒಳಗಡೆ ಪಸೆ ಬರ್ತದೆ ಅಂತ. ಈಗೆಲ್ಲ ನೀರು ಬೀಳ್ತಾ ಇದ್ರೆ ಅಷ್ಟೇ. ಅವು ನೋಡಿ ಅಲ್ಲಿ ಕೈದು ಒಮ್ಮೆ ಬಿಟ್ಟರೆ ನಾನು ಹೋಗ್ತಾ ಇದ್ದೆ ಅಂತ. ಪಸೆ ಬರ್ತದೆ ಒಳಗಡೆ ನೋಡಿ, ಪಸೆ ಹಾಗೆ ಅಲ್ಲಿಂದೆಲ್ಲ ಪಸೆ ಬರ್ತಾ ಇರ್ತದೆ. ಮತ್ತು ನಾಯಿಗಳಿಗೆ ಕೂಡ ನಾನು ಅನ್ನ ಹಾಕಬೇಕಷ್ಟೇ. ಮಳೆಗೆ ಬೆಳಗಿಂದಲೇ ಮಳೆ ಆಯ್ತಲ್ಲ. ಹಾಗೆ ಅಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ. ಚಿಂಚುವನ್ನು ಸ್ಕೂಲಿಗೆ ಕಳಿಸ್ಲಿಕ್ಕೆ ಇವತ್ತು ಮನಸ್ಸಿರಲಿಲ್ಲ ಅಮ್ಮನಿಗೆ, ಮಳೆಯಲ್ಲ. ಮಕ್ಕಳಿಗೆ ಕಾಣ ಬಂತಾರೆ ಮಾರಿ, ರಜೆ ಕೊಡ್ತು ಇರೋದು. ರಜೆ ಕೊಟ್ಟು ನಾನು ಬದುಕ್ರೆ. ಅದೌದು, ನಿಜವಾಗ ಅವ್ರು ರಜೆ ಕೊಡ್ತಾರೆ, ಕೊಡುದಿಲ್ಲ ಅಂತಿಲ್ಲ. ರಜೆ ಕೊಟ್ಟ ಅವತ್ತು ಮಳೆ ಇಲ್ಲ ಮಾರೆ. ಅವ್ರು ಯಾವಾಗ ರಜೆ ಕೊಡುದಿಲ್ಲ ಅವತ್ತು ಮಳೆಯೇ ಮಳೆ. ಈಗ ಗೊತ್ತೆಂತ ಮಳೆ ಗೊತ್ತುಂಟ, ಒಂಥರ ಮಳೆ ಆಯ್ತು ಬೆಳಗ್ಗಿಂದಲೇ. ಮಳೆ ಕೂಡ ಮತ್ತೆ ಎದುರು ಮಂಜು ಥರ ಕಾಣುವುದೇ ಇಲ್ಲ ಸರಿ. ಇವ ನೋಡಿ ಮಳೆಯಲ್ಲಿ ಚಂಡಿ ಆದದೀಗ. ಸಾಯಂಕಾಲ ಆಯಿತು, ಚಿಂಚು ಬಂದ ಮನೆಗೆ. ಹಾಗೆ ನಾನು ಮತ್ತು ಚಿಂಚು ತಜಂಕ ತರಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಗೈಸ್ ಇವಾಗ ಆಟಿ ಸೀಸನ್ ಅಲ್ವಾ, ಹಾಗೆ ನಾವು ತಜಂಕ ತಿನ್ನುವ ಅಂತ. ನಾನೊಂಥರ ಇದ್ದೆ, ನನಗೆ ಜ್ವರ ಬರ್ತೈತೆ ಅಂತ ಹಾಗೆ ಹೋಗೋದು. ಹಾಗೆ ಒಂದು ಇಷ್ಟು ದೊಡ್ಡ ಗೋಣಿ ಕೊಟ್ಟು ಕಳಿಸ್ತೀನಿ ನೋಡಿ. ಅಂದರೆ ಖಾಲಿ ತಜಂಕಲ್ಲ, ನನಗೆ ಇದು ಕೂಡ ಬೇಕು. ಅದು ಮಾಡ್ತಾರಲ್ಲ, ಅದ್ರ ಹೆಸರು ಎಂತ, ತೇವು ಪತ್ರೊಡ್ಡೆ ಮಾಡ್ತಾರೆ. ಆಗ ನಾಯಿ ಗುಬ್ಬಗಳದ್ದು ನಮ್ಮ ನಾಯಿ, ಆ ತೇವು ಕೂಡ ಬೇಕು. ಹಾಗೆ ಹೋಗ್ತಾ ಇದ್ದೇನೆ. ಮುಖ ಒಂಥರ ಆಗಿದೆ, ಯಾಕಂದರೆ ಲೈಟಲ್ಲಿ ಜ್ವರ ಬರ್ತುಂಟು ನನಗೆ. ಹಾಗೆ ಮುಖ ಒಂಥರ ಆಗಿದೆ. ಆದರೂ ನಾನು ಇವತ್ತು ಮನೆಯಲ್ಲಿ ಹಾಗೆ ಬ್ಲಾಗ್ ಇಲ್ಲ, ಮಧ್ಯಾಹ್ನ ಮೇಲೆ ಸ್ಟಾಪ್ ಆಗಿತ್ತು, ಈಗ ಸ್ಟಾರ್ಟ್ ಆಗೋದು. ನನ್ನ ಮಾವನ ಮನೆ ಸಿಕ್ಕಿತ್ತು, ಸಣ್ಣ ಮಾವನ. ಈಗ ಗುಂಡಿ ಕುಡಿಯೋದು. ಡಿಂಕಡಕ ಡಿಂಕಡಕ ಡಿಂಕಡ ಡಿಂಕಡಕ 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 ಡಿಂಕ. ಹಾಗೆ ಹಾಗೆ ಪತ್ರೊಡ್ಡೆ ಒಂದು ಮಾಡುವ ಅಂತ. ಈಗಲ್ಲ, 2 ದಿನ ಬಿಟ್ಟು. ಮತ್ತು ತಜಂಕ ಅಂತ ಹೇಳ್ತೇವೆ, ಗೊತ್ತುಂಟು ನಿಮಗೆ. ನಿಮಗೆ ತೋರಿಸ್ತೇನೆ ನಾನು. ಇದು ತಜಂಕ.
ಇದು ಮೂಳು ಕೊಯ್ಪುನ ಮುಳತ್ವಲ್ಲ ಹಾಗೆ ಆಟ ಜಂಕ್ ಬೇಕಿತ್ತು ಉಂಡು ಉಜ್ಜಿ ಅಲ್ಲಿ ಪಂತಿ ಬರ್ತದೆ ಎಂಗ್ಳು ಗೊಬ್ಬುನಲ್ಲತ್ತ ಒಬ್ಬನಲ್ಲಿ ಪಾತು ಚೂರು ಹಾಕರೆ ಹಬ್ಬ ಹಬ್ಬ ಇನ್ನೆಲ್ಲ ಮಳೆಗಾಲದಲ್ಲಿ ಹೀಗೆ ನೋಡಿ ಹಳ್ಳಿಯಲ್ಲೆಲ್ಲ ಹೀಗೆ ಅದೆಂತ ಗೊತ್ತಾ ಗೈಸ್, ಜ್ವರ ಬಂದು ಮಲಗಿದ್ರೆ ಉಂಟಲ್ಲ, ಮಲಗಿದ್ದೆ ಬಾಕಿ ಅಂತ ಒಂಥರ ಜಡದಾಗಿ ಆಗೋದು, ಹೋದರೆ ಎಂತಾದರೂ ಆಗೋದು ಹಾಗೆ. ಮತ್ತು ತೇವು ಆಗಬೇಕು, ವೈಟ್ ತೇವು ಆಗಬೇಕು. ನಾವು ಬ್ಲ್ಯಾಕಲ್ಲಿ ತಿನ್ನೋದಿಲ್ಲ, ನನ್ನ ಅಮ್ಮ ಬ್ಲ್ಯಾಕ್ ತಿನ್ನೋದಿಲ್ಲ. ಈಗ ಬ್ಲ್ಯಾಕ್ ಅದು ಅಡ್ಡೆ ಹಾಕೊಂಡು ರೆಡ್ಡೆಲ್ಲ ಎಡ್ಡೆ ಹಾಕೊಂಡು ಬ್ಲ್ಯಾಕ್ ಅಂತ ಹೇಳಿದರೆ ಇದರ ಕಾಂಡ ಬ್ಲ್ಯಾಕ್ ನೋಡ್ಬೋದು. ಅದಾದ ಮಗ ಮಂತದೆ ಗೊತ್ತಿಜ್ಜಿಗೆ ಹಾಗೆ ನಾವು ವೈಟ್ ಬೇಕು ನಮಗೆ. ಅವು ಕತ್ತೇರಿಗ ನಿಜತ್ತ ವಾಟ್ಯಾ ಇದು ಪೋಪುಲ ಇಟ್ಟದೆ ಕತ್ತರಿಯಲ್ಲಿ ಹಿಡ್ಕೊಂಡು ಹೊರಟಿದ್ದೇವೆ ಬೆಂಜಿಡಿಲಿಕ್ಕೆ. ಗತ್ತು ತೇವು ತೇವು ಪಿರ ಇಲ್ಲ ರೀ ಒಂದು ಜನಗಳು ಹೋಗಿ ಹೋಗಿ ಬಿಸ ತಿಂಡಿತ್ತೆ ಪೊಕ್ಕಡಿ ಅಂದ್ರೆ ಲೈಗುಲ್ಲವೇ ಬಿಸ ತಿಳ್ಕೊಂಡು ಹಾಗೆ ಹೋಗುವ ಸಜಂಕ ತರುವ. ಈ ಆಟಿ ಸೀಸನಲ್ಲಿ ಉಂಟಲ್ಲ ಅದನ್ನೆಲ್ಲ ತಿಂತಾರೆ. ಮೊದಲೆಲ್ಲ ವಿಷಯ ಗೊತ್ತು ನಿಮಗೆ, ಮೊದಲೆಲ್ಲ ನಾವು ಎಲ್ಲ ತಿಂತಾಯಿದ್ರೆ ಯಾಕೆ ಗೊತ್ತಾ ಗೈಸ್, ಮೊದಲೊಂದು ಅಷ್ಟು ಕಷ್ಟದ ಟೈಮ್ ಗೊತ್ತಾಯ್ತಾ, ಅದಕ್ಕೆ ಎಲ್ಲರೂ ಒಂದು ಅಲ್ಲ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಕಷ್ಟ ಅಲ್ವಾ ಬದುಕಲಿಗೆಲ್ಲ, ಹಾಗೆ ಸಿಕ್ಕ ಸೊಪ್ಪು ಅದು ಇದು ತಿಂತಾಯಿದ್ರು. ಅದೇನಾಯ್ತು ಅಂದರೆ ಈಗ ಅದೊಂದು ರೂಢಿಯಾಗಿದೆ ಆಟಿಯಲ್ಲಿ ಮಾಡೋದು. ಮೊದಲಿನ ಕಾಲದವರು ಮಾಡಿದ್ದನ್ನು ನಾವು ಮುಂದುವರಿಸೋದು. ಮೇರಿ ದೀದಿ ಕಹಾ ಪರ್ ಜಾ ರಹಿ ಹೈ, ಪುಂಜೋಗ್ಲಿಗೆ ಈ ಆಣುಲಿಗೆ ಆ, ಜಾ ರಹಾ ಹೈ ಆಣು, ಜಾ ರಹಿ ಹೈ ಪುಣ್ಣು, ಕಹಾ ತಿ ಪುಣ್ಣು, ಕಹಾ ಹೈ ಆಣು. ಗೊಬ್ಬನ ಪ್ಲೀಸ್ ಇವರು ಆಟ ಆಡುವ ಒಂದು ಸ್ಟೇಡಿಯಂ, ಬ್ಯಾಂಗ್ಳೂರಿನ ಸ್ಟೇಡಿಯಂ ನೋಡಿ. ನಮ್ಮದೊಂದು ಖುಷಿ ಉಂಟು, ಅವು ವೀಡಿಯೋ ಬಂದ ನಂತರ ಪಂಪೆ ಅಲ್ಪರ್ದಡೆ ಶಿಕ್ಷೆ ಹಾಕುಳಿ ಕುಕ್ಕುದ ಮರಡಿ ಅಲ್ಪರ್ದು ಕುಕ್ಕ ಬಲಿಪುಳಿ ಕತೆ. ಇನ್ನು ನಾನು ಈ ವೈರಲ್ ಆದಿಪ್ಪ ಎಲ್ಲ ಹೇಳಿದಲ್ಲ ವಿಷಯ. ನಾವು ಹೋಗುವ ಆಯ್ತಾ, ನಾವೀಗ ತೆಗಿಯುವ. ನೀವು ಮನೆಯಲ್ಲ ಮುಲ್ಪ ಹತ್ತು ಅಲ್ಪ ಇದ್ರು ಮುಲ್ಪ ಬಂದು ಅವ ಇಟ್ಟಿದ್ದೇವು. എനിക്ക് പൂർത്തു ലോക ಇಲ್ಲಿ ಸ್ವಲ್ಪ ನಮಗೆ ವೈಟ್ ತೇವು ಇದು ಚೇವು ಬಣ್ಣ ಅವು ಅಲ್ಲುಂಟು ಅವು ಸ್ವಲ್ಪ ತೋಟದಲ್ಲಿ ನಾವು ಅದ್ರಾಗಿ ಇದನ್ನು ಮಾಡೋದು. ಇದು ವೈಟ್ ಅಂತ ಹೇಳಿದ್ರೆ ಅದರ ಕಾಂಡ ಗ್ರೀನ್. ಈಗ ತೆಗೆಯುವ ನಾವು. ಅಲ್ಲ ಕೊಯ್ಯರಿಜ್ಜ ಅಡಿಪುಣ್ಣು ಬುಚ್ಚ ಅಡೆಲ ಪಾಯರುಂಡು ದುಲ ಬೋಡು ಇಂದ ಮೂಲದ ಜಂಪಿ ಇಂಕ ಪೊಡಿ ಪಾವರ ಮಾರೆ ಇಂಕ ಬೂಳು ದೆಪ್ಪು ದೆಪ್ಪು ಎಡೆ ನಾವು ವಾಪಸ್ ಮಾಡ್ತೇವೆ. ನಾನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ. ಇಲ್ಲಿ ಒಂದು ತೋಡು ಉಂಟು ನಿಯರ್, ನಿಮಗೊಂದು ತೋರಿಸುವ ಅಂತ. ಇಲ್ಲಿ ಹತ್ತಿರ ಇಲ್ಲಿ ಉಂಟಲ್ಲ ಒಂದು ಟೈಮಲ್ಲಿ ನನ್ನ ಬಾಲವಾಡಿ ಅಲ್ಲ ನಾನು ಇಲ್ಲಿಂದಲೇ ಹೋಗ್ತಿದ್ದೆ ಸಣ್ಣದಿರುವಾಗ. ನೋಡಿ ಇದೇ ಮಾರ್ಗದಲ್ಲಿ ಹೋಗ್ತಾಯಿದ್ದು, ಇಲ್ಲಿಂದಲೇ ಹೋಗ್ತದೆ. ಇಲ್ಲಿ ಒಂದು ಬಾವಿ ಉಂಟು, ಬಾವಿ ಅಲ್ಲ ತೋಡು. ಆ ತೋಡನ್ನು ಹಾಕಿ ನಾವು ಹೋಗೋದು. ಮತ್ತು ನಮ್ಮ ಊರಿನೊಂದು ಸತ್ಯನಾರಾಯಣ ಕಟ್ಟೆ ಉಂಟು, ನಿಮಗೆ ನಾನು ತೋರಿಸ್ತೇನೆ. ಈಗ ಇಲ್ಲಿ ಪೂಜೆ ಎಲ್ಲ ಆಗೋದಿಲ್ಲ, ನಾನು ಸಣ್ಣದಿರೋ ಪವನಸ್ಪುರ ಹೊಂದ್ತೇನೆ. ಇದೆ ಗೈಸ್ ಪೂಜೆ ಕಟ್ಟೆ ಸತ್ಯನಾರಾಯಣ. ಅಮ್ಮ ಇದು ಇಷ್ಟು ದೊಡ್ಡ ಉಂಟಲ್ಲ, ಇದು ಸತ್ಯನಾರಾಯಣ ಕಟ್ಟೆ ಕಾಣ್ಬೋದು. ಮೊದಲೊಂದು ಟೈಮ್ ಅಂತ ಉಂಟಲ್ಲ, ಇಲ್ಲೆಲ್ಲ ಊಟ ಆಗ್ತಿತ್ತು ಸತ್ಯನಾರಾಯಣ ಕಥೆ ಆಗಿ ಒಂದು ಕಾಲ ಇತ್ತು. ನನ್ನ ಅಪ್ಪ ಇದ್ರು ಅವಾಗೆಲ್ಲ. ಆಗ ಇಲ್ಲೇ ಅದು ಇದು ಎಂಥ ತೋಡು ತೋರಿಸ್ತೇನೆ. ಇದು ಕಟ್ಟೆ ಬೊಳ್ಳ ಬೈಜಾರ ನೋಡಿ. ಇದು ನಮ್ಮ ಊರಿನಂತ ಕೆರಾಟ ಅಂತ ಹೇಳ್ತೇವಲ್ಲ, ಇದು ನಾವು ಕೆರಾಟ ಅಂತ ಹೇಳುದು ಇಲ್ಲಿ. ಈಗ ನನ್ನ ಬಾಲವಾಡಿ ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿಗೆ ನೀರು ನೋಡಿ. ಇಲ್ಲಿ ನೋಡಿ ಗೈಸ್, ಪಾಪು, ಸಣ್ಣ ಪಾಪು ಅಂದರೆ ಒಂದು ಇದು ಸೇತುವೆ, ಸಣ್ಣದು ಸೇತುವೆ. ಗೊಬ್ಬರ ಇವನ ಆಟ ಆಡುವ ಗ್ರೌಂಡ್ ಗೈಸ್ ಇದೆ.
ತಜಂಕ ಅಂತ ಹೇಳ್ತೇವಲ್ಲ ಅದಕ್ಕೆ ಇದಕ್ಕೆ ಈ ಗಿಡದಲ್ಲಿ ಆಗೋದು ಅಷ್ಟು ಕಟ್ ಮಾಡೋದು ಇದಕ್ಕೆ ತೆಗಿಬೋದು. ಹಾಗೆ ತುಂಬ ಇದೆ, ಎಷ್ಟು ಬೇಕಾದರೂ ನಾವು ಮಾತ್ರ ಎಕ್ಕಿಕೊಳ್ಬೇಕು. ಇದು ಕೊಡೆಗಾಟ್ ಬರೋದು ಮಿಕ್ಸ್ ಮಾಡಿದ ಆಲಾಪುಜಿ ಬೆಜ್ಜೆ ಸುಳ್ಳು ನೋಡಿ ಇಲ್ಲಿ ಉಂಟು ತಜಂಕ ಎಷ್ಟು ಕೊಯ್ಲ ಬಲೆ ಕೊಯ್ಲ ಅಂದಿರ ಅಪ್ಪ ಅಪ್ಪ ಕೊಯ್ದ ದೋತ್ತು ದೇವ್ ಕೊಯ್ಯಚ್ಚಿ ದೇವ್ ತಿನ್ಕೊಂಡೋಗ್ತಾರಮ್ಮ ತಜಂಕ ಪಕ್ಕ ಎಡೆಗ ಮಳೆ ಬರುವ ಹಾಗೆ ಉಂಟು ಗೈಸ್, ನಾವು ಬೇಗ ತಗೊಂಡು ಹೋಗ್ಬೇಕು ಈಗ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ತೇವು ಉಂಟು ನೋಡಿ. ಇಟ್ಕೊಂಡು ಮಾರಿ ಸೀದಾ ಮನೆ ಬರ್ತೀನಿ ನಾನು ಹೊರ ಕೊಡು ಪಾಡ್ಲಿ ಸೂಪೇನು ಓಡೆ ಕೊಣಪು ನೀರು ಅದೇ ದಾದ ಕನಪುನಿ ಯಾನ್ ತಜಂಕರ ಬನ್ನಿ ಎತ್ತು ತೇವು ಉಂಡು ಬಾಕಾಯ್ತಲ್ಲ ಯಾವ ಬೆಡ್ ಹಿಡ್ದೀಪುನಿ ಎಲ್ಲ ಇಂಕದು ಮಾಡಿ ಬೇರೆ ನನಗೆ ನೋಡಿ ಗೇಸಿಗ ತಜಂಕ ಗೊತ್ತಿಲ್ಲದವ್ರು ನೋಡಿ ಇದೇ ತಜಂಕ ಅಂತ ರೋಡ್ ಸೈಡಲ್ಲಿ ಇರ್ತದೆ. ತೇವು ಪನ್ಯಾನ್ ತೇವು ಏತ್ರಗನ ಇದೆ ಹೋಯ್ತುಲ ಇಬ್ಬರು ಒಂದು ಚೀಲ ತೆಗೆದು ತೇವು ಉಂಡು ಎತ್ತುಲುಂಡು ಇದು ಅಂತ ದೈವತೆಕ್ಕನಿಲ್ಲದ ಇಟ್ಟು ಎಂಗ ಬಸ್ ಆತನು ಸೀದಾ ಬರ್ತೇನೆ ಚಂಡಿ ಆಪ ನೋಡ್ತೀನಿ ಇದು ನಾಲಿಂದ ಆಣ ಇವರು ತೂಪುಣ ಬದಲಿ ಇದು ನೆರೊಂದೇ ಉಳ್ಳಾರು ಹತ್ತಿಂದೇ ನಂತರ ಬೆಳ್ಳಿತು ಅಂತೇನು ಸೊಪ್ಪು ಇನ್ಕು ನೆಂಚೋತುಂಡ ಆತ ಮಾತ ಮೆಲ್ಲ ಕಿನ್ಕೆರೆ ಹೆಂಗ್ ಗೊತ್ತುಂಡ ಮಾರೇ ಅಯ್ಯೋ ಇನ್ನು ಒಕ್ಕರಿ ತಿನ್ಪುನೆಲ್ಲ ತಿನ್ನೋದಿಲ್ಲ ಕಾಣ್ಕೋತೆ ಅಂತ ಕೇಳಣ ದಾನೆ ಪುಡು ಮಂತನ ಪೂರ ಪಾರ್ದು ಒಂದು ಪುಡು ಟಚ್ಪು ಸಿ ಇದೆ ಇರಿಗೆ ವೈದೊಳಿತ್ರ ಅದ ಮಾರೆ ನಾನು ಬೊಳಕರಂಡ ಇದ್ವೆ ಒಡಿ ಬರ್ಸೋವು ಅದು ಬೆಡ್ ಇಡು ಒಜ್ಜಿ ಬಳ್ಪುಡಾಕ್ಲಿ ಹಿಂದೆ ಎಲ್ಲ ಸೊಪ್ಪು ಅನ್ಪೇರು ಕಲ್ಪು ಈಚೆಲ್ಲ ಹೊಣತು ಕುರು ಅದು ಪೂರ ಮನ್ಪುಣ ಅಂತ ಪೂರ ಬೇಪಲ್ಲೆ ದಂಡ ಅಂಕದ ಕೊಡಿಗಿನ ಕುಣಿ ಜ್ವರ ಇದ್ದು ಕೂಡ ಹೋಗಿದ್ದೆ, ಆದ್ರೂ ನಂಗೆ ಮಕ್ಕಳು ಮಾಡ್ತಾ ಇದ್ದಾರೆ. ಈಗ ತರ್ಬೇಕಿತ್ತು ಜ್ವರ ಮೈಗೇನು ನಾಟಕ ಅಂತ ಇಜ್ಜಿಯೇ ಜ್ವರನೇ ಈಗ ತರ್ಬೇಕಿತ್ತಂತ ಈಗ ಚಂದ ಮಾಡಿ. ಈ ಮಳೆಗೆ ಈಗ ತೆಗಿಲಿಕ್ಕೆ ಆಗ್ತದ, ಅದಕ್ಕೆ ನಾನು ಎಲ್ಲ ಮಾಡುದೆಲ್ಲ ಅಂತ ತಂದದ್ದು ಮಾರೆ. ಗೈಸ್ ನೈಟ್ ಆಗ್ತಾ ಬಂತು, ನೈಟ್ ಆಯ್ತು 9:30 ಆಯ್ತು. ಇಷ್ಟರವರೆಗೆ ರಜೆ ಕೊಡ್ಲಿಲ್ಲ ಆಯ್ತಾ. ಹೊರಗಡೆ ಮಳೆ ಬರ್ತಾನೆ ಉಂಟು. ಇವನ್ ಮೊಬೈಲ್ ವಾಟ್ಸಪ್ ನೋಡಿ ನೋಡಿ ಸಾಕಾಯ್ತು, ರಜೆ ಸಿಗ್ಲಿಲ್ಲ. ಇರತ್ತ 3 ಗಂಟೆ ಬರ್ಸನೆ ಫುಲ್ ಮಳೆನೇ ಇವತ್ತು, ಆದರೂ ರಜೆ ಕೊಡಲಿಲ್ಲ. ಎಂತ ಅಂತ ಗೊತ್ತಿಲ್ಲ, ಬೆಳಗ್ಗೆ ಹೋಗೋ ರಜೆ ಸಿಗ್ಬೋದೇನ. ಹಾಗೆ ಇನ್ನು ನಾವು ಕಮೆಂಟ್ ಹೋಗಿ ಇವತ್ತಷ್ಟು ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಆಯಿತಾ. ನನಗೆ ಸ್ವಲ್ಪ ಔಟ್ಸೈಡ್ ಹೋಗ್ಲಿಕ್ಕೆ ಕೂಡ ಇತ್ತು ನನಗೆ, ಯಾಕಂದರೆ ನಾನು ಹೇಳಿದೆ ಅಲ್ಲ ಬೆಳಗ್ಗೆ ನನಗೆ ಒಂದು ಬೆಂಡೆಲ್ಲ ಆಗಬೇಕಂತ. ಮತ್ತು ಜ್ವರ ಸ್ಟಾರ್ಟ್ ಆಯ್ತು ನನಗೆ, ಹಾಗೆ ಮಲಗಿದ್ದೆ ಪೈಪಿಯ. ಆಮೇಲೆ ನಿದ್ದೆ, ಟ್ಯಾಬ್ಲೆಟ್ ಎಲ್ಲ ಕುಡ್ದು ಒಂಥರ ಆಗ್ತಿತ್ತು. ದುಂಬೆ ಬಂದ್ಪೇರು ಎಲ್ಲ ಗಡಿ ಕೊಡ್ತು, ಕೊಂಡಾಟ ಬಂತು. ಕೊಂಡಾಟ ಬಂತದ ಬ್ಯಾಗ್ ಮುಲ್ದಿತ್ತೀನಿ. ಗುಡಿ ಅನ್ನ ನೀನು ಚಡ್ಡಿನ ತರಟಿದೀವ ಬತ್ತದು ಉಂಗೆರೆ ಪ್ಯಾಂದ ಕಾಲಿಕ್ಕೆ ನಮ್ಮನೆ ಕೊಂಡಾಟ ಅನ್ಸು ನೆಗಾಡ್ಸು ನೋಡಿ. ಹೌದು, ಇನ್ನು ನಾವು ಕಮೆಂಟ್ ಆಯ್ತಾ, ಫೋನದೆಲ್ಲ ಕೇಳಿ ಬಿಟ್ಕೊಳ್ಳಿದ್ವಿ. ಗಗನ್ ಶೆಟ್ಟಿ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಚೈತ್ರ ಐ ಎಲ್ಲ ಬರ್ಡೇ ವಿಶ್ ಮನ್ಪುಲಿ ಅಂತೇಳಿ. ಟು ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಚೈತ್ರ. ಈ ಅಕ್ಕ ಬಂದು ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಆಗಿರಿ. ನೆಕ್ಸ್ಟ್ ಇನ್ನೊಂದು ಎಂಥದ್ದು ಹೆಸರು ಮಾರೆ, M6 ಬಾಕ್ಸ್ ಎಂಥದ. ನನ್ನ ಮಗನ ಜುಲೈ 25ಗೆ ಬರ್ತ್ಡೇ, ನೀವು ವಿಶ್ ಮಾಡಿ. ಅಂಶಿಕ್ 12 ಇಯರ್. ಓಕೆ, ಹ್ಯಾಪಿ ಬರ್ಡೇ ಅಂಶಿಕ್, ಹ್ಯಾಪಿ ಬರ್ಡೇ ಟು ಯು ಅಂಶಿಕ್. ಹ್ಯಾಪಿ ಆಗಿರಿ.
ಸುಜಾ ಎಸ್ ಕ್ರಿಯೇಟಿವ್ ಫಿಲ್ಮ್ಸ್ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಡಿಯರ್, ನಾನು ಸುಜಾತ. ಕೆಲವರ ಬ್ಲಾಗ್ ಒಮ್ಮೊಮ್ಮೆ ಬೋರ್ ಆಗುತ್ತೆ, ಆದರೆ ನಿಮ್ಮ ಬ್ಲಾಗ್ ಒಂದು ಕೂಡ ಬಿಡೋಕೆ ಮನಸ್ಸು ಬರಲ್ಲ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಒಂದು ಬಿಡದೆ ನೋಡ್ತೇನೆ ಅಂತ. ಥ್ಯಾಂಕ್ ಯು. ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಆಯಿತಾ. ಮತ್ತು ನಾನು ಬ್ಲಾಗಲ್ಲಿ ಕಂಟೆಂಟ್ ಇರೋದಿಲ್ಲ ನಿಜವಾಗಿ. ಥ್ಯಾಂಕ್ ಯು. ಗೀತಾರಾವ್ ಒಂದು ಕಮೆಂಟ್ ಮಾಡಿದ್ದಾರೆ. ಡೈಲಿ ನಿಮ್ಮ ಬ್ಲಾಗ್ ನೋಡುವುದು ಒಂದು ಖುಷಿ ಅಂತೇಳಿ. ಗಾಡ್ ಬ್ಲೆಸ್ ಅಂತ. ಥ್ಯಾಂಕ್ ಯು ಅವರೇ, ಗೀತಾರಾವ್ ಅವರೇ. ಸಂಜು ಒಂದು ಕಮೆಂಟ್ ಮಾಡಿದ್ದಾರೆ. ಇಂಟ್ರೋ ಶೋಕುಂಡು ಅಕ್ಕ ಅಂತೇಳಿ. ನಾನು ಇಂಟ್ರೋ ಚೇಂಜ್ ಮಾಡಿದ್ದೇನೆ, ಕೆಲವರೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಸ್ಟಾರ್ಟಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್ ಅಂತ ಹೇಳೋಕೆ ಒಂದು ಇತ್ತಲ್ಲ, ಅದು ನಾನು ಎಡಿಟ್ ಮಾಡಿದ್ದೆ. ಅದನ್ನು ಅಷ್ಟು ಚೆಂದ ಆಗಲಿಲ್ಲ, ಅದು ಸ್ವಲ್ಪ ಚೆಂದ ಆಗಿದೆ. ಅಷ್ಟೇ ಕಮೆಂಟ್ ಇದ್ದದ್ದು. ಎಲ್ಲರಿಗೂ ಹ್ಯಾಪಿ ಬರ್ಡೇ. ಹಾಗೆ ಎಲ್ಲರಿಗೂ ಅಲ್ಲ, ಯಾರ್ದೆಲ್ಲ ಬರ್ಡೇ ಉಂಟು ಅವರಿಗೆಲ್ಲ ಹ್ಯಾಪಿ ಬರ್ಡೇ. ಹಾಗೆ ನನಗೆ ಬೇಡ, ಅವರಿಗೆ ಕೊಡಿ ಸಾಕು. ಈತೀನಿ ಕೇಕ್ ಕಡಿ ಸ್ಟಿಚ್. ಹಾಗೆ ಇನ್ನು ಮಲ್ಕೊಳ್ಳೋದು ಗೈಸ್ ಆಯಿತಾ. ಆಗ ನಮ್ಮ ಗುಂಡಲ್ಲಿ ಮಲಗಿದ್ದಾನೆ ಕಳ್ಳ, ಇನ್ನು ಮಲ್ಕೊಳ್ಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೋಡುವ, ರಜೆ ಇಷ್ಟರವರೆಗೆ ಬರಲಿಲ್ಲ, ಎಂಥ ಡೌಟೇ ಉಂಟು. ನಾನು ಚಾಲೆಂಜ್ ಕೂಡ ಹಾಕಿದೆ, ರಜೆ ಉಂಟಂತೇಳಿ 100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೀನಿ. ಇಷ್ಟರ ಹೊತ್ತು ರಜೆ ಸಿಗಲಿಲ್ಲ. ಪರವಾಗಿಲ್ಲ, ನಾಳೆ ಬೆಳಗ್ಗೆ ಕೂಡ ಗೊತ್ತಾಗ್ತದೆ, ಯಾಕಂದರೆ ನಾನ್ ಸ್ಟಾಪ್ ಮಳೆ ಬರ್ತಾ ಉಂಟು. ಹಾಗೆ ಸಿಗೋಣ ಗೈಸ್. ಮತ್ತು ಇವರ ಶಾಲೆ ಕೂಡ ಒಂದು ಬರೆ ಸೈಡ್ ಗೊತ್ತಾಯ್ತಾ. ಬರೆ ಅಂದರೆ ಒಂದು ಕಾಂಪೌಂಡ್ ಥರ, ಬರೆ ಸೈಡ್ ಒಂಥರ ಮರ ಅಲ್ಲ, ಒಂಥರ ಇದು ಕಾಂಪೌಂಡ್ ಉಂಟಲ್ಲ, ಅದೆಲ್ಲ ಹೋಗಿದೆ ಸ್ವಲ್ಪ. ಹಾಗೆ ಹಾಗೆ ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.